ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಂದು ಅತ್ಯಂತ ಆಸಕ್ತಿದಾಯಕ ಸವಾಲನ್ನು ನೋಡಲಿದ್ದೇವೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇಂಟರ್ನೆಟ್ನಲ್ಲಿ ಎಐ ಮೂಲಕ ಹಣ ಮಾಡಬಹುದು ಅನ್ನೋ ಮಾತುಗಳನ್ನು ನಾವು ದಿನಾ ಕೇಳ್ತಾನೆ ಇರ್ತೀವಿ ಅಲ್ವಾ? ಆದರೆ ಇದರ ಅಸಲಿ ವಾಸ್ತವ ಏನು? ಪ್ರಸಿದ್ಧ ಎಐ ಮಾಡೆಲ್ ಆಗಿರೋ ಕ್ಲಾಡ್ ಅನ್ನ ಬಳಸಿ 5 ಬೇರೆ ಬೇರೆ ಸೈಡ್ ಹಸಲ್ಸ್ ಅಥವಾ ಉಪಕಸುಬುಗಳ ಮೂಲಕ ಬರೋಬ್ಬರಿ 1 ಲಕ್ಷ ರೂಪಾಯಿ ಗಳಿಸೋಕೆ ಸಾಧ್ಯನಾ? ಇದನ್ನೇ ಪರೀಕ್ಷೆ ಮಾಡೋ ಒಂದು ವಸ್ತುನಿಷ್ಠ ಪ್ರಯೋಗದ ವಿವರಗಳನ್ನ ನಾವಿಲ್ಲಿ ನೋಡಲಿದ್ದೇವೆ. ಇದು ಸುಮ್ನೆ ಗಾಳಿಲಿ ಗುಂಡು ಮಾತಲ್ಲ, ಸಂಪೂರ್ಣವಾಗಿ ವಾಸ್ತವಿಕ ಡೇಟಾ ಆಧಾರಿತ ವಿಶ್ಲೇಷಣೆ. ಹಾಗಾದ್ರೆ ನಮ್ಮೆಲ್ಲರನ್ನ ಕಾಡ್ತಿರುವ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ಕ್ಲಾಡ್ ಆ ಮಟ್ಟದ ಆದಾಯವನ್ನ ತಂದುಕೊಡಬಲ್ಲದೆ? ಖಂಡಿತ, ಇದೇನು ಮ್ಯಾಜಿಕ್ ಅಲ್ಲ. ಬದಲಾಗಿ ಇದೊಂದು ಹಂತವಾಗಿ ಬೆಳೆಯೋ ಪ್ರಯೋಗ. ಯಾವುದೇ ಕೌಶಲ್ಯಗಳಿಲ್ಲದೆ ಬರೀ ತಂತ್ರಜ್ಞಾನವನ್ನೇ ನಂಬಿ ಕುಳಿತರೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ 5 ಪ್ರಯತ್ನಗಳಲ್ಲಿ ಸಿಕ್ಕ ಯಶಸ್ಸು ಮತ್ತು ವೈಫಲ್ಯಗಳನ್ನ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ನಾವಲ್ಲಿ ಮೌಲ್ಯಮಾಪನೆ ಮಾಡಲಿದ್ದೇವೆ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಎಐನಿಂದ 1 ಲಕ್ಷ ರೂಪಾಯಿ ಸವಾಲು, ನಂತರ ಪ್ಯಾಸಿವ್ ಆದಾಯದ ಹಿಂದಿನ ಸತ್ಯ, ಆಮೇಲೆ ಸೋಷಿಯಲ್ ಮೀಡಿಯಾ ಮತ್ತು ಪಿಚ್ ಡೆಕ್ಗಳು, 4ನೇಯದಾಗಿ ಎಐ ವಿಡಿಯೋ ಅಂದ್ರೆ ನಮ್ಮ ಅತಿದೊಡ್ಡ ವೈಫಲ್ಯ, 5ನೇಯದಾಗಿ ಕ್ಲಾಡ್ ಆಟೋಮೇಷನ್ ಅನ್ನೋ ಅತಿದೊಡ್ಡ ಗೆಲುವು, ಮತ್ತು ಅಂತಿಮವಾಗಿ ನಿಜವಾಗಿ ಹಣ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಬನ್ನಿ, ನಮ್ಮ ಮೊದಲನೇ ಭಾಗದಿಂದನೇ ಶುರು ಮಾಡೋಣ. ಪ್ಯಾಸಿವ್ ಆದಾಯದ ಸತ್ಯ. ಇಂಟರ್ನೆಟ್ನಲ್ಲಿ ಯಾವಾಗ್ಲೂ ಟ್ರೆಂಡಿಂಗ್ನಲ್ಲಿರೋ ವಿಷಯ ಅಂದ್ರೆ ಅಮೆಜಾನ್ ಕೆಡಿಪಿ ಮೂಲಕ ಈ ಪುಸ್ತಕಗಳನ್ನ ಸೃಷ್ಟಿಸಿ ಮಾರಾಟ ಮಾಡೋದು. ಈ ಪ್ರಕ್ರಿಯೆ ನಿಜಕ್ಕೂ ಹೇಗೆ ಕೆಲಸ ಮಾಡ್ತು ಅಂತ ನೋಡೋಣ. ಮೊದಲನೇ ಹೆಜ್ಜೆಯಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಡಿಮಾಂಡ್ ಇರೋ ಗರ್ಭಧಾರಣೆ ನಂತರದ ತೂಕ ಇಳಿಕೆ ಅನ್ನೋ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳಲಾಯಿತು. ಆಮೇಲೆ ಕ್ಲಾಡ್ ಬಳಸಿ ಬರೋಬ್ಬರಿ 92 ವಿಭಿನ್ನ ಮೂಲಗಳಿಂದ ರಿಸರ್ಚ್ ನಡೆಸಿ 12 ಅಧ್ಯಾಯಗಳಿರೋ ಒಂದು ವಿಸ್ತೃತ ಈ ಪುಸ್ತಕವನ್ನ ರೆಡಿ ಮಾಡ್ಲಾಯ್ತು. ಇದರಲ್ಲಿ ಭಾರತೀಯರ ಆಹಾರ ಪದ್ಧತಿ, ಜೀವನ ಶೈಲಿ ಬಗ್ಗೆ ನಿಖರವಾದ ಮಾಹಿತಿ ಇತ್ತು. ಕೊನೆಯದಾಗಿ ಒಂದು ಆಕರ್ಷಕ ಮುಖಪುಟದೊಂದಿಗೆ ಇದನ್ನ ಅಮೆಜಾನ್ ಕೆಡಿಪಿಗೆ ಅಪ್ಲೋಡ್ ಕೂಡ ಮಾಡ್ಲಾಯ್ತು. ಆದ್ರೆ ಅಂತಿಮ ಫಲಿತಾಂಶ ಏನಾಯ್ತು ಗೊತ್ತಾ? ಕೇವಲ 0. ಹೌದು, 0. ಇದೊಂದು ಕಟು ವಾಸ್ತವ. ಒಂದು ಡಿಜಿಟಲ್ ಉತ್ಪನ್ನವನ್ನ ಅತ್ಯದ್ಭುತವಾಗಿ ಸೃಷ್ಟಿಸಿದ ತಕ್ಷಣ ಅದು ತನ್ನಷ್ಟಕ್ಕೆ ತಾನೇ ಸೇಲ್ ಆಗ್ಬಿಡಲ್ಲ. ಫೇಸ್ಬುಕ್ ಆಡ್ಸ್ ಆಗಿರ್ಲಿ ಅಥವಾ ಮನುಷ್ಯರೇ ಮಾಡೋ ಮಾರ್ಕೆಟಿಂಗ್ ಆಗಿರ್ಲಿ, ಇವೆಲ್ಲ ಇಲ್ಲದೆ ಕೇವಲ ಎಐನಿಂದ ಪ್ರಾಡಕ್ಟ್ ಅಪ್ಲೋಡ್ ಮಾಡಿದ್ರೆ ₹1 ಕೂಡ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಯಿತು. ಹಾಗಾದ್ರೆ ಮುಂದಿನ ಹಂತಕ್ಕೆ ಹೋಗೋಣ. ಸೋಷಿಯಲ್ ಮೀಡಿಯಾ ಮತ್ತು ಪಿಚ್ ಡೆಕ್ಗಳು. ಈ ಹೋಲಿಕೆ ನಿಜಕ್ಕೂ ಭಾರೀ ಆಸಕ್ತಿದಾಯಕವಾಗಿದೆ. ಮೊದಲಿಗೆ 250 ಕೋಟಿ ಮೌಲ್ಯದ ಕಂಪನಿಯ ಸ್ಥಾಪಕರಿಗಾಗಿ ಇನ್ಸ್ಟಾಗ್ರಾಮ್ ಕರೋಸೆಲ್ಗಳನ್ನ ರಚಿಸಲಾಯಿತು. ಇಲ್ಲಿ ಕ್ಲಾಡ್, ಜೇಸನ್ ಪ್ರಾಂಪ್ಟ್ಗಳನ್ನ ಬಳಸಿ ಅದ್ಭುತವಾದ ವಿನ್ಯಾಸ, ಬಣ್ಣಗಳನ್ನೇನೋ ಕೊಡ್ತು. ಆದ್ರೆ 20-30% ಮ್ಯಾನ್ಯುಯಲ್ ಬದಲಾವಣೆಗಳು ಬೇಕೇ ಬೇಕಾಯಿತು. ವಿಶೇಷವಾಗಿ ಪ್ರಾಡಕ್ಟ್ ಇಮೇಜ್ಗಳನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಸರಿಯಾಗಿ ಜೋಡಿಸೋ ಕೆಲಸ. ಅದೇ ರೀತಿ ಮೀಡಿಯಾ ಕಂಪನಿಯೊಂದರ ಪಿಚ್ ಡೆಕ್ ಅನ್ನ ಬ್ಲ್ಯಾಕ್ ಪ್ಯಾಂಥರ್ ಥೀಮ್ನಲ್ಲಿ ಕ್ಲಾಡ್ ರಚಿಸಿತು. ನೋಡೋಕೆ ಸಖತ್ತಾಗೇ ಇತ್ತು. ಆದ್ರೆ ಇಲ್ಲೂ ಕೂಡ ಲೋಗೋಗಳನ್ನ ಸೇರಿಸೋದು, ಟೆಕ್ಸ್ಟ್ ಸರಿಯಾಗಿ ಅಲೈನ್ ಮಾಡೋ ಕೆಲಸ ನಾವೇ ಮಾಡಬೇಕಾಯಿತು. ಹಾಗಾದ್ರೆ ಇಲ್ಲಿನ ಅಸಲಿ ಪಾಯಿಂಟ್ ಏನು? ಆ ಪಿಚ್ ಡೆಕ್ ಕೆಲಸಕ್ಕಾಡಿ ಸಿಕ್ಕ ಮೊತ್ತ ಕೇವಲ ₹6,000. ನೋಡಿ, ಕ್ಲಾಡ್ ಕೇವಲ ನಿಮಿಷಗಳಲ್ಲಿ 75% ಕೆಲಸವನ್ನಂತೂ ಮುಗಿಸ್ಕೊಡುತ್ತೆ. ಆದ್ರೆ ಉಳಿದ ಭಾಗವನ್ನ ಮನುಷ್ಯರೇ ಕುಳಿತು ಕ್ಯಾನ್ವಾ ಅಥವಾ ಬೇರೆ ಟೂಲ್ಗಳಲ್ಲಿ ಅಂತಿಮ ಸ್ಪರ್ಶ ನೀಡಬೇಕು. ಆ 1 ಗಂಟೆಯ ಮ್ಯಾನ್ಯುಯಲ್ ಶ್ರಮಕ್ಕೆ ಈ ನಿರ್ದಿಷ್ಟ ಮೊತ್ತ ಯೋಗ್ಯವಾಗಿದೆಯಾ ಅನ್ನೋದೇ ನಾವಿಲ್ಲಿ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಬಿಸ್ನೆಸ್ ದೃಷ್ಟಿಯಿಂದ ಇದನ್ನ ಖಂಡಿತ ಅಳೆಯಲೇಬೇಕಾಗತ್ತೆ. ಈಗ ಬನ್ನಿ ನಮ್ಮ ಮುಂದಿನ ವಿಷಯಕ್ಕೆ ಹೋಗೋಣ. ಎಐ ವಿಡಿಯೋ ಅಂದ್ರೆ ನಮ್ಮ ಅತಿದೊಡ್ಡ ವೈಫಲ್ಯ. ಡ್ರಾಪ್ಶಿಪ್ಪಿಂಗ್ ಬಿಸ್ನೆಸ್ಗಾಗಿ ಎಐ ಮೂಲಕ ರಚಿಸಿದ ಯುಜಿಸಿ ಅಂದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಆಡ್ಸ್ನಲ್ಲಿ ರಿಯಲಿಸಂ ಅಥವಾ ವಾಸ್ತವಿಕತೆ ತುಂಬಾನೇ ಮುಖ್ಯ. ಆದರೆ ಇಲ್ಲಿ ನಮ್ಮ ನಿರೀಕ್ಷೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನೊಮ್ಮೆ ನೋಡಿ. ಕ್ಲಾಡ್ ಕೊಟ್ಟ ಅದ್ಭುತವಾದ ಸ್ಕ್ರಿಪ್ಟನ್ನ ಹಿಗ್ಸ್ಫೀಲ್ಡ್ ಎಐ ಅನ್ನೋ ಟೂಲ್ಗೆ ಕೊಟ್ಟು ನೈಸರ್ಗಿಕವಾಗಿ ಮಾತನಾಡೋ ಒಂದು ಹ್ಯೂಮನ್ ಅವತಾರ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಬಂದದ್ದೇನು? ಊದಿಕೊಂಡ ಮುಖ, ಒಂಥರ ರೋಬೋಟ್ ತರಹದ ಅಸಹಜ ಚಲನಗಳು. ಅದು ಎಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು ಅಂದ್ರೆ ಬ್ರ್ಯಾಂಡ್ ಮಾಲೀಕರಿಗೆ ಕಳಿಸೋದಂತೂ ದೂರದ ಮಾತು, ಅದನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ಬೇಕಾಯಿತು. ಇಂಟರ್ನೆಟ್ನಲ್ಲಿ ಹೇಳೋ ಥರ ಎಲ್ಲವೂ ಅಷ್ಟು ಸುಲಭವಲ್ಲ ಅನ್ನೋದಕ್ಕೆ ಇದೊಂದು ಕಣ್ಣು ತೆರೆಸೋ ಉದಾಹರಣೆ. ಆದರೆ ಎಲ್ಲಾ ಕತ್ತಲೆಯ ಹಿಂದೆಯೂ ಒಂದು ಬೆಳಕಿರತ್ತೆ ಅಲ್ವಾ? ಹಾಗಾಗಿ ನಮ್ಮ ಮುಂದಿನ ಭಾಗ ಕ್ಲಾಡ್ ಆಟೋಮೇಷನ್.
ನಮ್ಮ ಅತಿದೊಡ್ಡ ಗೆಲುವು. ಈ ಪ್ರಕ್ರಿಯೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಬೆರಗಾಗ್ತೀರಾ. ಕ್ಲಾಡ್ ಅಕ್ಷರಶಃ ಲ್ಯಾಪ್ಟಾಪ್ ಕರ್ಸರನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ತಾನೇ ಬ್ರೌಸರ್ ಓಪನ್ ಮಾಡಿ ಗೂಗಲ್ ಸ್ಕಾಲರ್ನಲ್ಲಿ ಹುಡುಕಾಟ ನಡೆಸಿತು. ಕಳೆದ 6 ತಿಂಗಳ ಡೇಟಾವನ್ನ ವಿಶ್ಲೇಷಣೆ ಮಾಡಿ ನಿದ್ರೆ, ತೂಕ ಇಳಿಕೆ ಮತ್ತು ಆರೋಗ್ಯದ ಬಗ್ಗೆ ಪಕ್ಕಾ ಆಧಾರಗಳಿರೋ 20 ವೈರಲ್ ಆಗಬಲ್ಲ ಟಾಪಿಕ್ಗಳನ್ನ ಹುಡುಕಿ ತೆಗೀತು. ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಸ್ಯಾಂಪಲ್ ಸ್ಕ್ರಿಪ್ಟ್ ಅನ್ನ ಕೂಡ ತಾನಾಗಿಯೇ ರೆಡಿ ಮಾಡ್ತು. ಮನುಷ್ಯರು ಗಂಟೆಗಟ್ಲೆ ಕೂತ್ ಮಾಡಬೇಕಾಗಿದ್ದ ರಿಸರ್ಚ್ ಅನ್ನ ಈ ಆಟೋಮೇಷನ್ ಕೇವಲ ಕೆಲವೇ ನಿಮಿಷಗಳಲ್ಲಿ ಮುಗಿಸ್ಬಿಡ್ತು. ಮತ್ತು ಈ ಪ್ರಯತ್ನದ ಅಂತಿಮ ಫಲಿತಾಂಶ ಇಲ್ಲಿದೆ. ಬರೋಬ್ಬರಿ 30,000 ರೂಪಾಯಿ. ಕ್ಲಾಡ್ ಸೃಷ್ಟಿಸಿದ ಆ ಸ್ಕ್ರಿಪ್ಟ್ ಅನ್ನ ಇನ್ಫ್ಲೂಯೆನ್ಸರ್ ವಿಡಿಯೋ ರೂಪದಲ್ಲಿ ಪಬ್ಲಿಷ್ ಮಾಡಿದಾಗ ಅದು ಅವರ ರೆಗ್ಯುಲರ್ ಕಂಟೆಂಟ್ಗಿಂತ ಭಾರಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಈ ಅದ್ಭುತ ಪರ್ಫಾರ್ಮೆನ್ಸ್ನಿಂದಾಗಿ ಪ್ರತಿ ತಿಂಗಳ ಕಂಟೆಂಟ್ ಸ್ಟ್ರಾಟಜಿಗಾಗಿ 30,000 ರೂಪಾಯಿಗಳ ಬೃಹತ್ ಒಪ್ಪಂದವನ್ನ ಪಡೆಯೋಕೆ ಸಾಧ್ಯವಾಯಿತು. ತಂತ್ರಜ್ಞಾನವನ್ನ ಸರಿಯಾಗಿ ಬಳಸಿದ್ರೆ ಸಿಗೋ ಪ್ರತಿಫಲ ಅಂದ್ರೆ ಇದೇ ನೋಡಿ. ಹಾಗಾದ್ರೆ ಕೊನೆಯದಾಗಿ ಬರೋಣ, ನಾವೆಲ್ಲರೂ ಕಾಯ್ತಾ ಇರೋ ಪ್ರಶ್ನೆ: ನಿಜವಾಗಿ ಹಣ ಮಾಡೋದು ಹೇಗೆ? ಇಲ್ಲಿ ಕೆಲ್ಸದ ಪಾಲನ್ನ ಗಮನಿಸಿದ್ರೆ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡಿ, 75% ಕೆಲಸವನ್ನ, ಅಂದ್ರೆ ಡೇಟಾ ಹುಡುಕೋದು, ಡ್ರಾಫ್ಟ್ ಮಾಡೋದು, ಇಂಥ ಕಷ್ಟದ ಕೆಲ್ಸವನ್ನ ಎಐ ಬಹಳ ಸುಲಭವಾಗಿ ಮಾಡೇಬಿಡುತ್ತೆ. ಆದರೆ ಉಳಿದ ಆ 25% ಭಾಗ ಇದೆಯಲ್ಲ, ಅಂದ್ರೆ ಫೈನಲ್ ಟಚ್ ಕೊಡೋದು, ಕ್ವಾಲಿಟಿ ಚೆಕ್ ಮಾಡೋದು ಮತ್ತು ಕ್ರಿಯೇಟಿವ್ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು, ಇವೆಲ್ಲವನ್ನ ಮನುಷ್ಯರೇ ಮಾಡಬೇಕು. ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಎಐ ಕೇವಲ ಒಬ್ಬ ಅತ್ಯುತ್ತಮ ಉದ್ಯೋಗಿ ಅಷ್ಟೇ. ಮನುಷ್ಯನೇ ಇಲ್ಲಿ ಯಾವಾಗಲೂ ಸಿಇಒ ಆಗಿರ್ಬೇಕು. ಕ್ಲಾಡ್ ಎಷ್ಟೇ ಬುದ್ಧಿವಂತನಾಗಿದ್ರೂ ತಾನಾಗಿಯೇ ಒಂದು ಕಂಪನಿಯನ್ನ ನಡೆಸೋಕಾಗಲ್ಲ. ಬಿಲ್ ಕಳಿಸೋದು, ಪ್ರಾಜೆಕ್ಟ್ ಡೆಡ್ಲೈನ್ಗಳನ್ನ ಮೀಟ್ ಮಾಡೋದು, ಕ್ಲೈಂಟ್ಸ್ ಜೊತೆ ನಿರಂತರ ಸಂಪರ್ಕದಲ್ಲಿರೋದು, ಇವೆಲ್ಲದಕ್ಕೂ ಓಡೂನಂಥ ಮ್ಯಾನೇಜ್ಮೆಂಟ್ ಟೂಲ್ಸ್ ಬೇಕಾಗತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಬಿಸ್ನೆಸ್ನ ಸಂಪೂರ್ಣ ಜವಾಬ್ದಾರಿ ನಾವೇ, ಅಂದ್ರೆ ಮನುಷ್ಯರೇ ಹೊರಬೇಕಾಗತ್ತೆ. ಹಾಗಾದ್ರೆ ಇಂಟರ್ನೆಟ್ನಲ್ಲಿ ಸಿಗುವ ಸುಳ್ಳು ಮ್ಯಾಜಿಕ್ ಬಟನ್ ಹುಡ್ಕೋದನ್ನ ಬಿಟ್ಟು ಎಐ ಅನ್ನೋ ಅದ್ಭುತ ಉದ್ಯೋಗಿಯನ್ನ ನಿರ್ವಹಿಸೋ ಸಮಯ ಈಗ ಬಂದಿದೆಯಾ? ಖಂಡಿತ ಬಂದಿದೆ. ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ. ತಂತ್ರಜ್ಞಾನ ನಮ್ಮ ಕೆಲಸವನ್ನ ಸುಲಭ ಮಾಡಬಹುದೇ ಹೊರತು ಎಲ್ಲವನ್ನೂ ಅದೇ ಮಾಡ್ಕೊಡಲ್ಲ. ಹಾಗಾಗಿ ಈ ಗೆಟ್ ರಿಚ್ ಕ್ವಿಕ್ ಅನ್ನೋ ಸುಳ್ಳು ಭರವಸೆಗಳನ್ನ ಬದಿಗಿಟ್ಟು ಎಐ ಜೊತೆಗೂಡಿ ಒಂದು ನೈಜ ಮತ್ತು ದೀರ್ಘಕಾಲಿಕ ವ್ಯವಹಾರವನ್ನ ಕಟ್ಟುವತ್ತ ಗಮನ ಹರಿಸೋಣ. ಈ ಹೊಸ ಯುಗದಲ್ಲಿ ಆಳವಾದ ತಿಳುವಳಿಕೆ ಮತ್ತು ಸರಿಯಾದ ನಿರ್ವಹಣೆಯೇ ಯಶಸ್ಸಿನ ಅಸಲಿ ಕೀಲಿಕೈ.